ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ. ವೆಲ್ಕಮ್ ಟು ಕನ್ನಡ ಕುವರಿ ಚಾನಲ್. ಸೊ ಪ್ರೀತಿಯ ಸ್ನೇಹಿತರೆ, ಈ ದಿನ ನಾನು ನಿಮಗೊಂದು ಹೊಸ ವಿಷಯ, ಅದು ಹೊಸದೇನಲ್ಲ, ನಿಮಗೂ ಎಲ್ರಿಗೂ ಗೊತ್ತಿರೋದೆ, ಆದರೂ ಕೆಲವೊಂದು ಸಾರಿ ಗೊತ್ತಿಲ್ಲ ಅನ್ನೋ ಥರ ಅನಿಸುತ್ತೆ. ಸೊ ಗೊತ್ತಿಲ್ಲ ಗೊತ್ತಿದೆ ಎರಡೂ ಕೂಡ ಹೌದು. ಸಹಜವಾಗಿ ಯಾವುದೇ ಒಂದು ಅಡುಗೆ ನಾವು ಮನೇಲಿ ಮಾಡಿದ್ರೆ ಅದ್ರ ರುಚಿ ಹೆಚ್ಚಾಗಬೇಕು ಅಂದರೆ ಒಂದು ಗಾದೆ ಮಾತಿದೆ, ಇಂಗು ತೆಂಗು ಇದ್ದರೆ ಯಾರು ಬೇಕಾದರೂ ಅಡುಗೆ ಮಾಡಬಹುದು ಅಂತ. ಸೊ ಅಂಥ ಒಂದು ವಿಚಾರದಲ್ಲಿ ಇಂಗು ಇಲ್ಲ ತೆಂಗು ಇಲ್ಲ ಅಂಥ ಸಂದರ್ಭದಲ್ಲಿ ಅಡುಗೆ ಹೇಗೆ ರುಚಿ ಮಾಡೋದು, ರುಚಿಯಾಗಿ ಮಾಡ್ತಕ್ಕಂಥದ್ದು. ಅಡುಗೆ ಅಂದ ತಕ್ಷಣ ಸಹಜವಾಗಿ ನಾವೆಲ್ಲ ಮಾತಾಡೋದು ಒಂದು ಸಾಂಬಾರು, ಇನ್ನೊಂದು ಪಲ್ಯ. ಇವೆರಡು ಮುಖ್ಯವಾಗಿ ಚೆನ್ನಾಗಿತ್ತು ಅಂದರೆ ಇಡೀ ಟೋಟಲಿ ಊಟ ಚೆನ್ನಾಗಿತ್ತು ಅಂತ ನಾವೆಲ್ಲ ಅಂದ್ಕೊತೀವಿ. ಸೊ ಅಂಥ ಸಾಂಬಾರು ಮತ್ತು ಪಲ್ಯಕ್ಕೆ ರುಚಿಯನ್ನು ಕೊಡ್ತಕ್ಕಂತಹ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ 3 ಪದಾರ್ಥಗಳನ್ನು ನಾನು ತಗೊಂಡಿದ್ದೀನಿ. ಬನ್ನಿ ಅದು ಯಾವ್ಯಾವುದು ಅಂತ ನೋಡೋಣ. ಆ 3 ಮುಖ್ಯ ಪದಾರ್ಥಗಳು ಬೇರೆ ಯಾವುವು ಅಲ್ಲ, ಇವೆ ನೋಡಿ. ಸೊ ಎಲ್ರಿಗೂ ಗೊತ್ತಾಯ್ತಲ್ವಾ ಯಾವ್ಯಾವುದು ಅಂತ ನೋಡಿ. ಇದು ಶೇಂಗಾ ಬೀಜ, ಕಡಲೆ ಬೀಜ ಅಂತೀವಲ್ಲ ಅದು. ಇದು ಹೇಳಿ ನೋಡೋಣ ಯಾವುದು ಅಂತ ನೋಡಿ. ಇದು ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಕೂಡ ಕರಿತೀವಿ ನೋಡಿ. ಇದು ಹುಚ್ಚೆಳ್ಳು ಅಂತೀವಿ. ಉತ್ತರ ಕರ್ನಾಟಕದಲ್ಲಿ ಇದನ್ನು ಗುರೆಳ್ಳು ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಇದು ಗೊತ್ತಲ್ಲ, ಹುರಿಗಡಲೆ ಅಥವಾ ಪುಟಾಣಿ ಅಂತ ಹೇಳ್ತಾರೆ. ಸೊ ಈ 3 ಮುಖ್ಯ ಪದಾರ್ಥಗಳು ನಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆಯ ರುಚಿಯನ್ನು ಹೆಚ್ಚು ಮಾಡಲಿಕ್ಕೆ ಬೇಕೇ ಬೇಕು. ಅವನು ಹೇಗೆ ಬಳಸೋದು ಅಂತ ನೋಡೋಣ. ಈಗ ಈ 3 ಪದಾರ್ಥಗಳನ್ನು ಒಂದೊಂದಾಗಿ ನಾವು ನಿಧಾನವಾಗಿ ಸಿಮ್ಮಲ್ಲಿ ಹುರ್ಕೊಳ್ಳೋಣ. ಹುರ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಏನು ಮಾಡ್ತೀವಿ ಅಂತ ನೋಡೋಣ. ಬನ್ನಿ ಈಗ ಒಂದೊಂದೇ ಹುರಿಯೋಣ. ಈಗ ಮೊದಲನೇದು ಗುರೆಳ್ಳು ಪುಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಈ ಒಂದು ಗುರೆಳ್ಳನ್ನು ಹುರ್ಕೊಳ್ಳೋಣ. ಆಫ್ ಮಾಡ್ದ ಇಲ್ಲ. ಇದನ್ನು ನಿಧಾನವಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕು. ಕೈ ಬಿಡದೆ ನಿಧಾನವಾಗಿ ಈಗ ನೋಡಿ ಸ್ವಲ್ಪ ಸಿಡಿತಾ ಇದ್ದಾವೆ. ಈಗ ಹಾಕ್ತಾ ಇದೆ ಅಂತ ನೋಡಿ, ಚಟಪಟ ಅಂತ ಸಿಡಿತವೆ. ಈಗ ಸ್ವಲ್ಪ ಘಮನೂ ಬರ್ತಾ ಇದೆ ಗುರೆಳ್ದು. ನೋಡಿ ಈಗ ಆಗಿದೆ. ಇದು ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳೋಣ ತಣ್ಣಗಾಗೋವರೆಗೂ. ಈಗ ಇದೇ ಬಾಣಲಿಗೆ ಸ್ವಲ್ಪ ಶೇಂಗಾನು ಹುರ್ಕೊಳ್ಳೋಣ. ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಶೇಂಗಾ ಬೀಜ ಕೂಡ ಹುರ್ಕೊಂಡಿದ್ದೀನಿ. ನೋಡಿ ಎಷ್ಟು ಹದವಾಗಿ ಹುರ್ಕೊಂಡಿದ್ದೀನಿ, ಎಲ್ಲಿ ಕೂಡ ಕಪ್ಪಾಗಿಲ್ಲ, ಸೀದು ಹೋಗಿಲ್ಲ. ಸೊ ಇಷ್ಟಾದರೆ ಸಾಕು. ಇದು ಕೂಡ ಚಟಪಟ ಅಂತ ಸಿಡಿತಾ ಇದೆ. ಸೊ ಈ ಹಂತದಲ್ಲಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡೋಣ. ಈಗ ನೋಡಿ ಇವೆಲ್ಲ ತಣ್ಣಗಾಗಿದ್ದಾವೆ. ನೋಡಿ ಎಷ್ಟು ಸಖತ್ತಾಗಿದ್ದಾವೆ. ನಾನು ಸಿಪ್ಪೆನ ತೆಗಿತಾ ಇಲ್ಲ, ಯಾಕೆ ಅಂದರೆ ಇದು ನಾವೇ ಮನೇಲಿ ಬೆಳೆದಿರ್ತಕ್ಕಂಥ ಕಡಲೆಕಾಯಿಯಿಂದ ಸುಲಿದಿರೋದು. ಸಿಪ್ಪೆ ಇರೋದ್ರಿಂದ
ನಾರಿನ ಅಂಶ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನಿದು ಸಿಪ್ಪೆ ಸಮೇತನೇ ಈಗ ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈಗ ಇದಾಗಿದೆ. ಇಷ್ಟು ತರಿಯಾಗಿದ್ದರೆ ಸಾಕು. ಸೊ ಈ ಥರದ್ದು ಒಂದು ಶೇಂಗಾ ಪುಡಿನ ಮನೇಲಿಟ್ಕೊಂಡ್ರೆ ಯಾವುದೇ ಪಲ್ಯಗಳಾಗ್ಬೋದು, ಬಸ್ಸಾರಿಗಾಗ್ಬೋದು, ಆಮೇಲೆ ಸಾಂಬಾರಿಗೆ ತುಂಬ ಅನುಕೂಲ ಆಗುತ್ತೆ. ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗೆಲ್ಲರಿಗೂ ತುಂಬ ಇದ್ರೆ. ಈಗ ಪುಟಾಣಿಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೋಡಿ ಎಷ್ಟಾದರೆ ಸಾಕು. ಈಗ ಇದು ಮಿಕ್ಸಿ ಮಾಡಿದ್ದೀನಲ್ಲ, ಸ್ವಲ್ಪ ಬಿಸಿ ಇರುತ್ತೆ. ಒಂದು ತಟ್ಟೆಗೆ ಹಾಕೊಳ್ಳೋಣ, ಸ್ವಲ್ಪ ಡ್ರೈ ತಣ್ಣಗಾಗಲಿ ಅಂತ. ಈಗ ನೋಡಿ ಇದು ಗುರೆಳ್ಳು, ಮುಚ್ಚೆಳ್ಳು ಅಂತ ಕರಿತೀವಿ. ಇದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಹುರಿದಿರೋದು. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದು ನೋಡಿ ಕಂಟೆಂಟ್ ನೋಡ್ಲಿಕ್ಕೆ ಈಗ ಇಷ್ಟಿದೆ ಅಂತ ಅನಿಸುತ್ತೆ. ಅದೇ ಮಿಕ್ಸಿಗೆ ಹಾಕ್ಕೊಂಡು ನೋಡಿ. ಈಗ ಇದ್ರದ್ದೊಂದು ವಿಶೇಷ ಏನಂದರೆ, ಈಗ ಮಿಕ್ಸರ್ ಜಾರಲ್ಲಿ ಇದು ಇಷ್ಟಿದೆ ಗುರೆಳ್ಳು. ಈಗ ಇದನ್ನು ನಾನು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಿದ್ಮೇಲೆ ಇದು ತುಂಬ ಯಥೇಚ್ಛವಾಗಿ ಬರುತ್ತೆ. ನೋಡಿ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ನಾನು ಹೇಳಿಲ್ವಾ, ವಿಶೇಷವಾಗಿ ಇದು ಗುರೆಳ್ಳು ಸೈಜು. ಗುರೆಳ್ಳು ನೋಡ್ಲಿಕ್ಕೆ ಇಷ್ಟ ಅಂತ ಅನಿಸುತ್ತೆ. ಮಿಕ್ಸಿ ಆದಮೇಲೆ ಇದು ತುಂಬ ಜಾಸ್ತಿ ಅನಿಸುತ್ತೆ ಪೌಡ್ರು. ಆಮೇಲೆ ಆಹಾ ನೋಡಿ, ವಾಸನೆಯೂ ಕೂಡ ಘಮ ಕೂಡ ತುಂಬ ಚೆನ್ನಾಗಿದೆ. ಉತ್ತರ ಕರ್ನಾಟಕದಲ್ಲಿ ಇದು ಗುರೆಳ್ಳು ಇಲ್ಲ ಅಂತಂದರೆ ಸುಮಾರು ತಿಂಡಿಗಳು ಮಾಡೋದೇ ಇಲ್ಲ. ವಿಶೇಷವಾಗಿ ಗುರೆಳ್ಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು ಮುಳ್ಗಾಯಿ ಪಲ್ಯ ಅಂತ ಕರೀತಾರೆ. ನಮ್ಮ ಕಡೆ ಎಲ್ಲ ನಾವು ಎಣ್ಗಾಯಿ ಪಲ್ಯ ಅಂತ ಕರಿತೀವಲ್ಲ, ಬದನೆಕಾಯಿ ಪಲ್ಯ. ಆ ಬದನೆಕಾಯಿ ಪಲ್ಯ ಮಾಡಬೇಕು ಅಂತಂದರೆ ಇದು ಗುರೆಳ್ಳು ಪೌಡ್ರು ಇರಲೇಬೇಕು. ಹಾಗಾಗಿ ಇದು ಅವ್ರ ತೆಂಗಿನಕಾಯಿಗಿಂತೂ ವಿಶೇಷವಾಗಿ ಬಳಸ್ತಕ್ಕಂಥದ್ದು ಗುರೆಳ್ಳು. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ನೀವು ಯಾರ ಮನೆಗೆ ಹೋದರೂ ಈ 3 ರೀತಿಯ ಪುಡಿಗಳು ಇದ್ದೇ ಇರುತ್ತೆ. ಒಂದು ಗುರೆಳ್ಳು ಪುಡಿ, ಇನ್ನೊಂದು ಶೇಂಗಾ ಪುಡಿ, ಮತ್ತೊಂದು ಪುಟಾಣಿ ಪುಡಿ. ನಿಮಗೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಕಡೆಯೂ ಸಹ ದಕ್ಷಿಣ ಕರ್ನಾಟಕದಲ್ಲೂ ಸಹ ಒತ್ತು ಶಾವಿಗೆ ಮಾಡ್ತೀವಲ್ಲ, ಆ ಶಾವಿಗೆ ಮಾಡಿದಾಗ ಮೇಲೆ ಸೂಸ್ಲು ಪುಡಿ ಅಂತ ಹಾಕ್ಕೋತೀವಿ ನಾವು. ಸೂಸಲು ಪುಡಿ, ಆ ಪದ ಕೇಳಿದ್ದೀರಾ ನೀವು? ಆ ಸೂಸ್ಲು ಪುಡಿ ಒಳಗೆ ಈ 3 ಪುಡಿಗಳನ್ನು ಹಾಕ್ಕೊಂಡು ಶಾವಿಗೆ, ಹಾಲು, ತುಪ್ಪ, ಈ ಪೌಡ್ರುಗಳು, ಸೂಸ್ಲು ಪೌಡ್ರುಗಳು 3 ಥರದ್ದು, ಗುರೆಳ್ಳು, ಶೇಂಗಾದ್ದು ಮತ್ತು ಪುಟಾಣಿ ಪೌಡ್ರು ಹಾಕ್ಕೊಂಡು ಸವಿತಾ ಇದ್ದರೆ ಶಾವಿಗೆ ರುಚಿ ಆಹಾ ಅಮೃತಕ್ಕೆ ಸಮಾನ, ಅಷ್ಟು ರುಚಿಯಾಗಿ ಇರುತ್ತೆ. ಸೊ ಅಷ್ಟೇ ರುಚಿಯಾಗಿ ಎಲ್ಲ ಪಲ್ಯಗಳು ಕೂಡ ಚೆನ್ನಾಗಿರ್ತವೆ ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಜಾಸ್ತಿ ತೆಂಗಿನಕಾಯಿಯ ಅವಶ್ಯಕತೆ ಹೆಚ್ಚು ಬರೋದಿಲ್ಲ. ಜೊತೆಗೆ ತೆಂಗಿನಕಾಯಿದು ರುಚಿ ಅದೇ ಟೇಸ್ಟ್ ಬೇರೆ, ಆ ಒಂದು ಪಲ್ಯದ ರುಚಿ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗುತ್ತೆ. ತೆಂಗಿನಕಾಯಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಂತೂ ಇದು ಬಹಳ ಮುಖ್ಯವಾಗಿ ಬೇಕೇ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ಥರ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ್ಬಿಟ್ಟು ಇದು ಏರ್ ಟೈಟ್ ಕಂಟೈನರಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬೇಕಾದರೂ ನಾವು ಬಳಸ್ಕೊಬೋದು. ಒಂದು 15 ದಿನಕ್ಕಾಗುವಷ್ಟು. ಈಗ ನಾನು ಇಷ್ಟೆಲ್ಲ ಬಳಸ್ಕೊಂಡಿದ್ದೀನಲ್ಲ, ನಮ್ಮನೇಲಿರ್ತಕ್ಕಂಥವ್ರಿಗೆ ಇದು ಒಂದು 15ರಿಂದ 20 ದಿನಕ್ಕೆ ಇಷ್ಟು ಪೌಡ್ರು ಸಾಕಾಗತ್ತೆ. ಖಾಲಿ ಆದಮೇಲೆ ಮತ್ತೆ ಬಳಸ್ಕೋಬೋದು. ಇದನ್ನೇನು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಕೋಣೆಯ ಉಷ್ಣತೆಗೆ ಆರಾಮಾಗೆ ಇಡಬಹುದು. ನೋಡಿ ಈ ಥರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ನೀಟಾಗಿ ಟೈಟಾಗಿ ಮುಚ್ಚಿಟ್ಕೊಂಡ್ಬಿಟ್ರೆ ರೆಡಿ. ನೋಡಿ ಇದು ಪುಟಾಣಿ ಪುಡಿ, ಇದು ಶೇಂಗಾ ಪುಡಿ, ಇದು ಗುರೆಳ್ಳು ಪುಡಿ. ಇದಕ್ಕೆಲ್ಲ ಕ್ಯಾಪ್ ಹಾಕಿಟ್ಕೊಂಡ್ಬಿಟ್ರೆ ಸುಮಾರು ಒಂದು 15ರಿಂದ 20 ದಿನ ಬರುತ್ತೆ. ಸೊ ನಿಮ್ಮ ಮನೇಲೂ ನೀವು ಈ ಥರ ಮಾಡಿಕೊಂಡು ಈ ಥರ ಒಂದು ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಹಿಂಗೂ ಬೇಡ, ತೆಂಗೂ ಬೇಡ. ಆದಾಗ್ಯೂ ನಾವು ಚಪಾತಿಗೂ, ರೊಟ್ಟಿಗೂ ಎಲ್ಲ ಪಲ್ಯಗಳನ್ನು ಟೇಸ್ಟಿಯಾಗಿ ಮಾಡ್ಕೋಬೋದು. ಸಾಂಬಾರ್ಗೂ ಕೂಡ ಬಳಸ್ಕೋಬೋದು. ನೀವು ಈ ಥರ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಓಕೆ, ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ.